ಅಂದ್ರೆ ಕೊನೆಗೂ ಕರ್ನಾಟಕ ರಾಜ್ಯದಲ್ಲಿ 10ನೇ ಪಾಸ್ ಆದವರಿಗೆ, ಐಟಿಐ ಪಾಸ್ ಆದವರಿಗೆ, ಸೆಕೆಂಡ್ ಪಿಯುಸಿ ಮತ್ತು ಡಿಪ್ಲೊಮಾ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಅಗ್ನಿಶಾಮಕ ಹುದ್ದೆಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಇಲ್ಲಿ ನೋಟಿಸ್ ನೋಡಿ, ನೋಟಿಸ್ ಆಗಿರುವಂತ ಡೇಟು 11/2/2026 ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು ಅಗ್ನಿಶಾಮಕ ಪೋಸ್ಟ್ ಖಾಲಿ ಇರತ್ತೆ. ಸೆಕ್ಯೂರಿಟಿ ಗಾರ್ಡ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅದ ನಂತರ ಇನ್ನು ತಂತ್ರಜ್ಞಾನ ಪೋಸ್ಟ್ ಆಗಬಹುದು, ಇನ್ನು ಹಲವಾರು ಪೋಸ್ಟ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಅಭ್ಯರ್ಥಿಗಳು, ಪುರುಷ ಅಭ್ಯರ್ಥಿಗಳು ಇಬ್ರು ಅರ್ಜಿ ಸಲ್ಲಿಸಿ. ಇದ್ರ ಬಗ್ಗೆ ಮಾಹಿತಿ ಇರತ್ತೆ ಈ ಒಂದು ವಿಡಿಯೋದಲ್ಲಿ. ನೀವೇನಾದ್ರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಇರತ್ತೆ. ಕರ್ನಾಟಕದಲ್ಲೇ ಅರ್ಜಿ ಕರೆದಿದ್ದಾರೆ. ಇಷ್ಟು ದಿನ ಕಾಯ್ತಾ ಇದ್ದೀರಾ, ಈಗ ಅಪ್ಲಿಕೇಶನ್ ಕರೆದಿದ್ದಾರೆ, ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಂದು ಮಾಹಿತಿ ಇರತ್ತೆ, ವಿಡಿಯೋ ಕೊನೆತನಕ ನೋಡಿ. ಮತ್ತು ತುಂಬಾ ಜನ ಅನ್ಬೋದು ಅರ್ಜಿ ಕರೆದಿಲ್ಲ ಅಂತೇಳಿ. ಆಫೀಸಲ್ಲಿ ಇರುವಂತ ನೋಟಿಸ್ ವೈಸ್ ನಾನು ವಿಡಿಯೋ ಮಾಡೋದು, ಫೇಕ್ ನ್ಯೂಸ್ ಅಂತ ತಿಳಿಸ್ಕೊಡಕ್ ಬರಲ್ಲ. ಇದೇನ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಆಫೀಸ್ ಇರುವಂತ ನೋಟಿಸ್ ಆಗಿರತ್ತೆ. ನೋಟಿಸ್ ವೈಸ್ ತಿಳಿಸ್ಕೊಡ್ತಾ ಇದ್ದಾನೆ. ಆಫೀಸ್ ಇರುವಂತ PDF ಫಾರ್ಮು ಒಂದೇ ನೋಟಿಸ್ ರಿಲೀಸ್ ಮಾಡಿಲ್ಲ ಅವರು, ಸುಮಾರು 3-4 ನೋಟಿಸ್ ಆಗಿರತ್ತೆ. ಎಲ್ಲ ನೋಟಿಸು ಒಂದೊಂದೇ ಚರ್ಚೆ ಮಾಡೋಣ. ವಿಡಿಯೋ ಕೊನೆತನಕ ನೋಡಿ. ಯಾರು ಫೇಸ್ಬುಕ್ ನಲ್ಲಿ, ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ರಲ್ಲ, ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದೇ ನಮಗೆ ಮೋಟಿವೇಶನ್. ನೋಡಿ, ಒಂದೊಂದಾಗಿ ಚರ್ಚೆ ಮಾಡೋಣ. ಮೊದಲಿಗೆ ಈ ಒಂದು ಪೋಸ್ಟ್ಗಳಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ವಿದ್ಯಾರ್ಹತೆ ಬಗ್ಗೆ ನಮಗೆ ಡೌಟ್ ಅನ್ನ ಕ್ಲಿಯರ್ ಮಾಡ್ತೇನೆ. ಮೊದಲಿಗೆ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಗಳಿಂದ, ಸೆಂಟ್ರಲ್, ಸ್ಟೇಟು ಯಾವ್ದಾದ್ರು ಒಟ್ಟಾರೆ ಸರ್ಕಾರಿಗಳಿಂದ ಪಾಸ್ ಆಗಿರಬೇಕು. ಇಲ್ಲಿ ಏನ್ ಕೊಟ್ಟಿದ್ದಾರೆ, SSLC ತೇರ್ಗಡೆ ಹೊಂದಿದವರು, ಸೆಕೆಂಡ್ PUC ತೇರ್ಗಡೆ ಹೊಂದಿದವರು, ಅದ ನಂತರ ITI ತೇರ್ಗಡೆ ಹೊಂದಿದವರು, ಅದೇ ರೀತಿಯಾಗಿ ನೀವೇನಾದ್ರೂ ಡಿಪ್ಲೊಮಾ ಪಾಸ್ ಆಗಿತ್ತಂದ್ರೆ ಡಿಪ್ಲೊಮಾ ತೇರ್ಗಡೆ ಹೊಂದಿದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಇಲ್ಲಿ ಡಿಗ್ರಿ ಬಗ್ಗೆ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ. ಡಿಗ್ರಿ ಅಂದ್ಮೇಲೆ ಈಗ ಸೆಕೆಂಡ್ PUC ಮುಗಿಸಿ ಡಿಗ್ರಿ ಮಾಡ್ತಾರಲ್ಲ, ಆ ಡಿಗ್ರಿದ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ. ಒಟ್ಟಾರೆ ITI, ಡಿಪ್ಲೊಮಾ, ಅದ ನಂತರ ಸೆಕೆಂಡ್ PUC, ಇದು ITI, ಡಿಪ್ಲೊಮಾ, ಸೆಕೆಂಡ್ PUC, SSLC ಇಷ್ಟು ಕೊಟ್ಟಿದ್ದಾರೆ. ಬನ್ನಿ ಒಂದೊಂದಾಗಿ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತೇನೆ. ಇದು ನಾನು ಮೊದಲನೇ ನೋಟಿಸ್ ಬಗ್ಗೆ ಚರ್ಚೆ ಮಾಡ್ತಾ ಇರೋದು. ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಪೋಸ್ಟ್ ಇರತ್ತೆ. ಫೈರ್ಮ್ಯಾನ್ ಹುದ್ದೆಗಳು ಅಂದ್ರೆ ಫೈರ್ಮ್ಯಾನ್ ಸಿಬ್ಬಂದಿ ಪೋಸ್ಟ್ ಆಗ್ಬಹುದು. ಡಿಪ್ಲೊಮಾ ತಂತ್ರಜ್ಞಾನ ಮೆಕ್ಯಾನಿಕಲು, ಡಿಪ್ಲೊಮಾ ತಂತ್ರಜ್ಞಾನ ಸಿವಿಲು, ತಂತ್ರಜ್ಞಾನ ವಿದ್ಯುತ್, ಶಾಖೆ ಚಿಕಿತ್ಸೆ, ಯಂತ್ರಶಿಲ್ಪ, ಟರ್ನರು, ವೆಲ್ಡರು, ಭದ್ರತಾ ಸಿಬ್ಬಂದಿ, ಅಗ್ನಿಶಾಮಕ ಸಿಬ್ಬಂದಿ, ಹೆಲಿಕಾಪ್ಟರ್ ಸಿಬ್ಬಂದಿ, ಅದ ನಂತರ ಹೆಲಿಕಾಪ್ಟರ್ MRO ತಂತ್ರಜ್ಞಾನ, ಏರ್ಫ್ರೇಮ್ ವಿಮಾನ ತಂತ್ರಜ್ಞಾನ ಈ ರೀತಿಯಾಗಿ ಪೋಸ್ಟ್ಗಳಿರತ್ತೆ. ಈ ಎಲ್ಲ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕಿ. ಈ ಒಂದು ನೋಟಿಸ್ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಸಿಗತ್ತೆ, ಚೆಕ್ ಮಾಡ್ಕೊಳ್ಳಿ. ಮತ್ತು ಆರ್ಟಿಕಲ್ ಕೂಡ ಇದಕ್ಕೆ ನಾನು ಈಗಾಗಲೇ ಅಪ್ಲೋಡ್ ಕೂಡ ಮಾಡಿದ್ದೇವೆ, ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ಬಗ್ಗೆ ಮಾಹಿತಿ 2026ಕ್ಕೆ ಅನುಗುಣವಾಗಿ ಏಜ್ ಲಿಮಿಟ್ ಎಷ್ಟಾಗಿರ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡಿ, ಏಜ್ ಲಿಮಿಟ್ ಮತ್ತು ರಿಲ್ಯಾಕ್ಸೇಷನ್ ಕೂಡ ಇರತ್ತೆ. 18 ವರ್ಷದಿಂದ ಕಡ್ಡಾಯವಾಗಿ ಇರ್ಬೇಕಾಗತ್ತೆ. 18 ವರ್ಷ. ಇಲ್ಲಿ ಕೆಟಗರಿ ವೈಸು ಗರಿಷ್ಠ ಮಿತಿ 28 ವರ್ಷ ಕೊಟ್ಟಿದ್ದಾರೆ. ಕನಿಷ್ಠ ನಿಮಗೆ 18, ಗರಿಷ್ಠ 28. ಇದು ಮಾನದಂಡಗಳ ಪ್ರಕಾರ. ವಯೋಮಿತಿಯಲ್ಲಿ ಕೂಡ ನಿಮಗೆ ಸಡಿಲಿಕ್ಕಿರತ್ತೆ. OBC, NCL, SC ST, UR ಅಭ್ಯರ್ಥಿ, EWS ಅವರಿಗೆ ಅಫರ್ ಏಜ್ ಲಿಮಿಟ್ ನೋಡಿ 3 ವರ್ಷದ ತನಕ ಸಡಿಲಿಕ್ಕಿರತ್ತೆ. ಅಫರ್ ಏಜ್ ಲಿಮಿಟ್ ಅದು SC ST ವರ್ಗದವರಿಗೆ 5 ವರ್ಷದ ತನಕ ಸಡಿಲಿಕ್ಕಿರತ್ತೆ. ಇದು ಮಾನದಂಡಗಳ ಪ್ರಕಾರ, ರೂಲ್ಸ್ ಪ್ರಕಾರ ಅನುವಾಗತ್ತೆ ಅಗ್ನಿಶಾಮಕ ಸಿಬ್ಬಂದಿ ಪೋಸ್ಟ್ಗಳಿಗೆ. ಎಲ್ಲ ತಿಳಿಸ್ಕೊಡ್ತಾ ಇದಾರ. ಸಂಸ್ಥೆ ಯಾವ್ದಂತ ತುಂಬಾ ಜನ ಕೇಳ್ಬಹುದು. ಇದು ನಮ್ಮ ಒಂದು ಭಾರತೀಯ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ದಲ್ಲಿ ನೇಮಕಾತಿ ಆಗಿದೆ. ಇಲ್ಲಿ ನೋಡಿ, ಬೆಂಗಳೂರು ಕ್ಯಾಂಪ್ಸ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ನೋಟಿಸ್ ಆಗಿರೋದು 11/2/2026 ಅಧಿಸೂಚನೆ ಆಗಿದೆ. ನೋಡಿ, ಈ ಒಂದು ನೇಮಕಾತಿ ಯಾವುದೇ ಕಾರಣಕ್ಕೂ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅಪ್ಲಿಕೇಶನ್ ಹಾಕಿದ್ರೆ ತುಂಬಾ ಒಳ್ಳೆಯದು. ಕರ್ನಾಟಕದಲ್ಲಿ ಕೆಲಸ ಇರತ್ತೆ. ಮತ್ತೆ ಎಕ್ಸ್ ಸರ್ವಿಸ್ ಮಂದವ್ರಿಗೆ ಅವಕಾಶ ಇರತ್ತೆ, ಪ್ರೇಕ್ಷದವ್ರಿಗೆ ಅವಕಾಶ ಇರತ್ತೆ, ಅದ ನಂತರ ಅನುಭವದವ್ರಿಗೆ ಅವಕಾಶ ಇರತ್ತೆ. ಇವರಿಗೆಲ್ಲ ಕೊಟ್ಟಿದ್ದಾರೆ. ಮತ್ತೆ ಅರ್ಜಿ ಸಲ್ಲಿಸೋ ಸಮಯದಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಮುಖ್ಯವಾಗಿರುವಂತ ಡಾಕ್ಯುಮೆಂಟ್ಸ್, ನೀವೇನಾದ್ರೂ ಎಕ್ಸ್ ಸರ್ವಿಸ್ ಮ್ಯಾನ್ ಇತ್ತಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಸರ್ಟಿಫಿಕೇಟ್, ಅಂದ್ರೆ ರಿಟೈರ್ಡ್ ಆಗಿರೋ ಅಂತೇಳಿ ಅದ್ರ ಸರ್ಟಿಫಿಕೇಟು. ಅದೇ ರೀತಿ ನಿಮ್ಮೊಂದು ಆಧಾರ್ ಕಾರ್ಡ್ ಆಗ್ಬೋದು, ನಿಮ್ಮೊಂದು ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಅಂಕಪಟ್ಟಿಗಳು, ITIದು, SSLC, ಡಿಪ್ಲೊಮಾ, PUC, ಆಧಾರ್ ಕಾರ್ಡ್ ಬೇಕಾಗತ್ತೆ, ಫೋಟೋ, ಸಿಗ್ನೇಚರು, ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಅಪ್ಲಿಕೇಶನ್ ಹಾಕಿ. ಮತ್ತು ಅನುಭವ ಹೊಂದಿದ್ರೆ ಅನುಭವ ಪ್ರಮಾಣ ಪತ್ರ. ಒಂದು ಸರಿ ಲೆಕ್ಕಾಚಾರ ಮಾಡ್ಕೊಳ್ಳಿ. 1/1/2026ಕ್ಕೆ ಸಂಬಂಧಪಟ್ಟಂತೆ ವಯೋಮಿತಿ ಲೆಕ್ಕಾಚಾರ ಮಾಡ್ಕೊಳ್ಳಿ. ಇಲ್ಲಿ ಯಾವುದಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅದೆಲ್ಲ ಅಪ್ ಟು ಎಷ್ಟು, ಯಾವುದು ಗುಡ್ಡು ಬ್ಯಾಡು ಅದೆಲ್ಲ ಕೊಟ್ಟಿದ್ದಾರೆ. ಸ್ವಲ್ಪ ನೋಡ್ಕೊಳ್ಳಿ.
ಇದನ್ನೆಲ್ಲ ತಿಳಿಸ್ಕೊಡ್ತಾ ಹೋತಂದ್ರೆ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ. ಆದ ಕಾರಣ ನಾನು ಜಾಸ್ತಿ ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಇನ್ನು ಯಾವ್ಯಾವ ಪೋಸ್ಟಿಗೆ ಏನೆಲ್ಲ ರೂಲ್ಸ್ ಆಗಿರಬೇಕು, ನಿಯಮಗಳಾಗಿರಬೇಕು ಅದನ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಪೋಸ್ಟ್ ಹೆಸರನ್ನ ಕೊಟ್ಟಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಮತ್ತು ಫೈರ್ಮ್ಯಾನ್ ಹುದ್ದೆಗಳು. ಸುಮಾರು 2-3 ನೋಟಿಸ್ ಆಗಿರತ್ತೆ. ನಾನು ಸೆಕ್ಯೂರಿಟಿ ಗಾರ್ಡ್ ಫೈರ್ಮ್ಯಾನ್ ಹುದ್ದೆನ ನೋಟಿಸ್ ಅನ್ನ ಇಟ್ಕೊಂಡು ನಾನು ತಿಳಿಸ್ಕೊಡ್ತಾ ಇರೋದು. ಡಿಪ್ಲೊಮಾ ತಂತ್ರಜ್ಞಾನ ಮೆಕ್ಯಾನಿಕಲ್ ಇನ್ನು ಉಳಿದಂತ ತಿಳಿಸ್ಕೊಟ್ಟನಲ್ಲ ಮೊದಲು, ಆ ಒಂದು ನೋಟಿಸ್ ಕೂಡ ನಾನು ನಂತರ ತಿಳಿಸ್ಕೊಡ್ತಾನೆ. ಬಟ್ ಎಲ್ಲ ಒಂಥರಾಗಿ ತಿಳಿಸ್ಕೊಡ್ತಾನೆ ಬೇಸಿಕ್ ಆಗಿ. ಮತ್ತೆ ಅದೊಂದು ಸೆಪ್ರೇಟ್ ನೋಟಿಸು ಮತ್ತೆ ಅದೊಂದು ಸೆಪ್ರೇಟು, ಅಂದ್ರೆ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ, ತುಂಬಾ ಜನ ನೋಡಲ್ಲ. ಆದ ಕಾರಣ ಇಲ್ಲಿ ಬೇಸಿಕ್ ಪೇ ನೋಡಿ, ನಿಮಗೆ 21,000 ಸ್ಯಾಲ್ರಿ ಕೊಡ್ತಾರೆ. ಮತ್ತೆ ಗರಿಷ್ಠವಾಗಿ ನಿಮಗೆ 23, ಇದೇನು ವರ್ಷನೇ ಬರ್ತಾ ಇದೆ ಬಾಯಿಗೆ, 21,000 ತನಕ ಸ್ಯಾಲ್ರಿ, 21ರಿಂದ 23,000 ತನಕ ಸ್ಯಾಲ್ರಿ ಇರತ್ತೆ ನೋಡಿ. ಇದು ಕನಿಷ್ಠವಾಗಿ ಕೊಟ್ಟಿದ್ದಾರೆ 21,000, ಗರಿಷ್ಠ ನಿಮಗೆ 23,000 ತನಕ ಇರತ್ತೆ. ಅದರಲ್ಲಿ ನಿಮಗೆ ಆ ಭತ್ಯೆ ಈ ಭತ್ಯೆ, ಅಲ್ಲಿ ಬೇಸಿಕ್ಕು ಇಲ್ಲಿ ಬೇಸಿಕ್ಕು ಮತ್ತು ಪ್ಲಸ್ 25% ಬೇಸಿಕ್ ಪೇ ಕೂಡ ಇರತ್ತೆ. ಡಿ ಆಗ್ಬೋದು ಮತ್ತು HRA ಅದೆಲ್ಲ ಸೇರ್ಪಡೆ ಹಾಕೊಂಡು ನಿಮಗೆ ಸ್ಯಾಲ್ರಿ ಕೊಡ್ತಾರೆ 23,000 ತನಕ ಇರತ್ತೆ. ಮತ್ತೆ ಅದೆಲ್ಲ ಕೊಟ್ಟಿದ್ದಾರೆ. ಮೆಡಿಕಲ್ ಫೀಸ್ 1500 ಈ ರೀತಿಯ ಕೊಟ್ಟಿದ್ದಾರೆ. ಮಂತ್ಲಿ ನಿಮಗೆ ಸ್ಯಾಲ್ರಿ ಆಗತ್ತೆ. ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಜಾಸ್ತಿ ಮಾಡ್ತಾರೆ. ಇನ್ನು ಸೆಲೆಕ್ಷನ್ ಪ್ರೊಸೆಸಿಂಗ್ ದಲ್ಲಿ ಯಾವ ರೀತಿಯಾಗಿರತ್ತೆ, ಮೊದಲಿಗೆ ಫೈರ್ಮ್ಯಾನ್ ಹುದ್ದೆ ಇರೋದ್ರಿಂದ, ಸೆಕ್ಯೂರಿಟಿ ಗಾರ್ಡ್ ಇರೋದ್ರಿಂದ ಟೆಸ್ಟ್ಗಳು ನಡೆಸ್ತಾರೆ. ಮೊದಲಿಗೆ ಫಿಸಿಕಲ್ ಟೆಸ್ಟ್ ಆಗ್ಬೋದು, ಅದು ಕೂಡ ನಡೆಸ್ತಾರೆ. ಮತ್ತು ರಿಟರ್ನ್ ಟೆಸ್ಟ್ ಇರತ್ತೆ, ಬೇಸಿಕ್ ಆಗಿ ಟೆಸ್ಟ್ಗಳು ನಡೆಸ್ತಾರೆ. ಅವೆಲ್ಲ ಅದನ್ನ ಚೆಕ್ ಮಾಡ್ಕೋಬೇಕು ನೀವೆಲ್ಲ. ಆಯ್ಕೆ ಪ್ರಕಾರದಲ್ಲಿ ಮೊದಲಿಗೆ ಒಂದು ಪರೀಕ್ಷೆ, ಫಿಸಿಕಲ್ ಟೆಸ್ಟು, ದೈಹಿಕ ಪರೀಕ್ಷೆಗಳು, ಲಿಖಿತ ಪರೀಕ್ಷೆ ಕೂಡ ಇರತ್ತೆ, ಸಂದರ್ಶನ, ಡಾಕ್ಯುಮೆಂಟ್ಸ್, ಈ ರೀತಿಯಾಗಿ ಆಯ್ಕೆ ಮಾಡ್ತಾರೆ. ಮತ್ತು ಅಪ್ಲಿಕೇಶನ್ ಹಾಕುವಂತ ವೆಬ್ಸೈಟ್ಗಳು ನೋಡಿ, ಇಲ್ಲಿದೆ ನೋಡಿ ವೆಬ್ಸೈಟು. ಈ ಒಂದು ವೆಬ್ಸೈಟ್ದಲ್ಲಿ ಅಪ್ಲಿಕೇಶನ್ ಹಾಕಿ. ಮತ್ತು ಟೋಟಲ್ ಆಗಿ ಎಷ್ಟು ಪೋಸ್ಟ್ ಇದಾವೆ, 151 ಪೋಸ್ಟ್ ಇರತ್ತೆ. 151 ಪೋಸ್ಟು, ಅರ್ಥ ಮಾಡ್ಕೊಳ್ಳಿ. 151 ಪೋಸ್ಟು ಖಾಲಿ ಇರತ್ತೆ. ಇನ್ನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ಬೇಕಂದ್ರೆ ಇದ್ರ ಬಗ್ಗೆ ನಾನು ನಿಮಗೆ ಈ ರೀತಿ ತಿಳಿಸ್ಕೊಟ್ರೆ ತುಂಬಾ ಲಾಂಗ್ ಆಗುತ್ತೆ. ಈಗ ಅರ್ಧ ಮಾಹಿತಿ ನಿಮಗೆ ಗೊತ್ತಾಗಿದೆ. ಇಲ್ಲಿ ನೋಡಿ, ಪ್ರತಿಯೊಂದು ಮಾಹಿತಿನ ಇದರಲ್ಲಿ ಕೊಟ್ಟಿದ್ದಾರೆ. ಮೆಡಿಕಲ್ ಎಕ್ಸಾಮಿನೇಷನ್ ಯಾವ ರೀತಿಯಾಗಿರತ್ತೆ, ಅದ ನಂತರ ನಿಮ್ಮೊಂದು ಹೌ ಟು ಅಪ್ಲೈ, ಅಪ್ಲಿಕೇಶನ್ ಹಾಕುವಂತ ಪ್ರೊಸೆಸಿಂಗು, ವೆಬ್ಸೈಟು, ಇಲ್ಲಿ ವೆಬ್ಸೈಟ್ ಕಾಣಿಸ್ತಾ ಇರ್ಬೋದು ನಿಮಗೆ, ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕೋದು ಕೊನೆಯ ದಿನಾಂಕ 25/2/2026 ಕೊನೆಯ ದಿನಾಂಕ ಆಗಿರತ್ತೆ. ರಾತ್ರಿ 12 ಗಂಟೆ ತನಕ ಅಪ್ಲಿಕೇಶನ್ ಹಾಕ್ಬೋದು. 25/2/2026 ಬರೀ ನಿಮಗೆ ಒಂದು 7ರಿಂದ 8 ದಿನ ಮಾತ್ರ ಕೊಟ್ಟಿದ್ದಾರೆ. ಜನರಲ್ ಸಂಬಂಧಪಟ್ಟಂತೆ ಮಾಹಿತಿ, ಅಪ್ಲಿಕೇಶನ್ ಹಾಕುವಂತ ವೆಬ್ಸೈಟು, ಇದೆಲ್ಲ ಮಾಹಿತಿ ಇರತ್ತೆ ಬೇಸಿಕ್ ಆಗಿ. ಇಷ್ಟಿದ್ರಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡಿ. ಈ ಒಂದು ನೋಟಿಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇರತ್ತೆ. ಇನ್ನು ಬೇಸಿಕ್ ಆಗಿ ನಿಮಗೆ ಸ್ವಲ್ಪ ಮಾಹಿತಿ ಯಾವುದು ಏನು ಅಂತ ಹೇಳಿ, ಇದು ಅರ್ಜಿ ಸಲ್ಲಿಸಿದ್ರೆ ಕರ್ನಾಟಕದಲ್ಲಿ ಕೆಲಸ ಇರತ್ತೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತೇಳಿ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಡಿಪ್ಲೊಮಾ ತಂತ್ರಜ್ಞಾನ, ಸೆಕ್ಯೂರಿಟಿ ಗಾರ್ಡ್, ಇದೇ ರೀತಿ ಮುಂತಾದ ಪೋಸ್ಟ್ ಇರತ್ತೆ. ವಯೋಮಿತಿ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇವೆ. ಇನ್ನು ಶುಲ್ಕದಲ್ಲಿ ಯಾವುದೇ ರೀತಿಯಾಗಿ ಶುಲ್ಕ ಮೆನ್ಷನ್ ಮಾಡಿಲ್ಲ, ₹1 ಕೂಡ ಇರೋದಿಲ್ಲ ನಿಮಗೆ. ವಯೋಮಿತಿಯಲ್ಲಿ ಕೂಡ ಸಡಿಲಿಕ್ಕಿರತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇವೆ. ಪ್ರತಿಯೊಂದು ಈಗ ಮಾಹಿತಿ ಗೊತ್ತಾಗಿದೆ. ಈಗ ನೀವು ಏನ್ ಮಾಡೋದು, ಅಪ್ಲಿಕೇಶನ್ ಹಾಕೋದು ಮಾತ್ರ ಬಾಕಿ ಉಳಿದಿದೆ. ಪ್ರತಿಯೊಂದು A to Z ವರೆಗೆ ಮಾತ್ರ ತಿಳಿಸ್ಕೊಟ್ಟಿದ್ದೇನೆ. 80% ನಾನು ನಿಮಗೆ ಈಗ ತಿಳಿಸ್ಕೊಟ್ಟಿದ್ದೇನೆ. ಈಗ 20% ಏನು ಆನ್ಲೈನ್ ಕೇಂದ್ರಕ್ಕೆ ಹೋಗೋದು, ಅಪ್ಲಿಕೇಶನ್ ಹಾಕೋದು, ಡೈರೆಕ್ಟ್ ಆಗಿ ವೆರಿಫೈ ಆಗತ್ತೆ. ಅದ ನಂತರ ಇಮೇಲ್ ಮೂಲಕ ನಿಮಗೆ ಮೆಸೇಜ್ಗಳು ಕಳಿಸ್ಕೊಡ್ತಾರೆ. ನಿಮಗೆ ಪರೀಕ್ಷೆ ಇತ್ತಂದ್ರೆ ಪರೀಕ್ಷೆ ನಡೆಸ್ತಾರೆ. ಅದ ನಂತರ ಜಾಯ್ನ್ ಆಗ್ತಾರೆ. ಇಷ್ಟೇ. ಈಗ 20% ಅಪ್ಲಿಕೇಶನ್ ಹಾಕೋದು ಮಾತ್ರ ಬಾಕಿ ಉಳಿದಿದೆ ನೋಡಿ. ಆಸಕ್ತಿ ಇದ್ದವ್ರು ಅಪ್ಲಿಕೇಶನ್ ಹಾಕಿ. ತುಂಬಾ ಜನ ಇದು ಅರ್ಜಿ ಕರೆದಿಲ್ಲ ಅಂತಿರಲ್ಲ. ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇದರದ್ದು PDF ಫಾರ್ಮು, ಅದ ನಂತರ ಪ್ರೂಫ್ ಸಮೇತ ಆರ್ಟಿಕಲ್ 2 ಕೂಡ ಬರೆದು ಅಪ್ಲೋಡ್ ಮಾಡಿದ್ವಿ, ಚೆಕ್ ಮಾಡ್ಕೊಳ್ಳಿ. ಸುಮ್ಮನೆ ಏನು ಗೊತ್ತಿಲ್ಲದೆ ಮಾತಾಡಬಾರ್ದು. ತುಂಬಾ ಜನ ಹೆಂಗ್ ಮಾಡ್ತಾರ ಅಂದ್ರೆ, ಬೇರೆದವ್ರ ವಿಡಿಯೋ ನೋಡ್ತಾ ಇರ್ತಾರ. ಈಗ ಬೇರೆ ಯಾರಾದ್ರೂ ವಿಡಿಯೋ ಮಾಡಿರ್ತಾರಲ್ಲ, ಅವ್ರದ್ದು ವಿಡಿಯೋ ನೋಡ್ತಾ ಇರ್ತಾರ, ಅವ್ರಂತೂ ಫೇಕ್ ಹೇಳ್ತಿರ್ತಾರೆ. ಅದೇ ನೀವೇ ಇದ್ದೀರ ಅಂತ ಅನ್ಕೊಂಡು ನಮಗೆ ಕಮೆಂಟ್ ಮಾಡ್ತೀರಾ. ಆ ರೀತಿ ಮಾಡೋ ಸಮಯದಲ್ಲಿ ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಂಡು ವಿಡಿಯೋ ಮಾಡೋ ಸಮಯದಲ್ಲಿ ಅವ್ರ ಬಗ್ಗೆ ತಿಳ್ಕೊಂಡು ಸ್ವಲ್ಪ ಕಮೆಂಟ್ ಮಾಡಿ ನೋಡಿ. ಈಗ ಅರ್ಜಿ ಕರೆದಿದ್ದಾರೆ, ಇದಕ್ಕೆ ಯಾರೋ ಅರ್ಹರಿದ್ದಾರಲ್ಲ ಅಪ್ಲಿಕೇಶನ್ ಹಾಕಿ